ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಹಣೆಗೆ ವಿಭೂತಿ ಹಚ್ಚಿಕೊಂಡರೆ ಏನಾಗುತ್ತದೆ? ಸಾಮಾನ್ಯವಾಗಿ ಹಿಂದೂಗಳು ಹಣೆಯ ಮೇಲೆ ಹಚ್ಚೆ ಹಾಕಿಸಿಕೊಂಡಿರುವುದನ್ನು ನೋಡುತ್ತೇವೆ. ಮಹಿಳೆಯರು ತಿಲಕವನ್ನು ಧರಿಸುತ್ತಾರೆ. ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ವಿಭೂತಿ ಕುಂಕುಮ ಧರಿಸುತ್ತಾರೆ. ನಮ್ಮಲ್ಲಿ ಹೆಚ್ಚಿನವರು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಮಾಡುವ ಮೊದಲ ಕೆಲಸವೆಂದರೆ ವಿಭೂತಿ ಧರಿಸುವುದು. ವಿಭೂತಿ ಎಂದರೆ ಬೂದಿ. ಅವರು ಈ ಬೂದಿಯಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುತ್ತಾರೆ. ವಿಭೂತಿ ಧರಿಸುವುದರಿಂದ ಹಲವು ರೀತಿಯ ಫಲಿತಾಂಶಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ, ಅಂಗೈ ಅಡಿಭಾಗ ಮತ್ತು ಮುಂದಲೆಯ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ. ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು, ಗೊಂದಲ, ಚಡಪಡಿಕೆ, ದೌರ್ಬಲ್ಯ ಉಂಟಾಗುತ್ತದೆ. ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ವಿಭೂತಿಯನ್ನು ಹಣೆಯ ಮೇಲೆ ಧರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಪರಿಪೂರ್ಣ ಆರೋಗ್ಯವನ್ನು ಪಡೆಯುತ್ತಾನೆ, ತನ್ನ ಜೀವಿತಾವಧಿಯನ್ನು ಹೆಚ್ಚಿಸುತ್ತಾನೆ ಮತ್ತು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಎಂದು ಸಹ ಹೇಳಲಾಗುತ್ತದೆ. ಪ್ರತಿದಿನ ಸ್ನಾನ ಮಾಡಿದ ನಂತರ ಹಣೆಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಲು ಹೇಳುತ್ತಾರೆ. ಹೀಗೆ ಮಾಡಿದರೆ ಸಾವಿರಾರು ನಾಮಗಳಿಂದ ದೇವರನ್ನು ಪೂಜಿಸುವಷ್ಟೇ ಫಲ ಮತ್ತು ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಪುಣ್ಯ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಅಂತಹ ಶಕ್ತಿಶಾಲಿ ಶಕ್ತಿಯನ್ನು ಅಳವಡಿಸಿಕೊಳ್ಳುವವರ ಜೀವನವು ಸಹ ಬಹಳವಾಗಿ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೋಮ ಮಾಡಿದ ನಂತರ ಹೊರಬರುವ ಭಸ್ಮವನ್ನು ಸಹ ಪೂಜೆಯ ರೂಪವಾಗಿ ಧರಿಸಲಾಗುತ್ತದೆ. ಈ ಹೋಮ ಭಸ್ಮವನ್ನು ಧರಿಸುವುದರಿಂದ ನವಗ್ರಹಗಳ ಎಲ್ಲ ರೀತಿಯ ಆಶೀರ್ವಾದ, ಗೋಚರ ಮತ್ತು ಅದೃಶ್ಯ ರೋಗಗಳು ಮತ್ತು ಬಾಧೆಗಳು ದೂರಾಗುತ್ತವೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಹಣೆಯ ಮೇಲೆ ಸ್ವಲ್ಪ ವಿಭೂತಿ ಹಚ್ಚಿಕೊಳ್ಳುವುದು ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸ್ನಾನದ ನಂತರವೂ ದೇವಾಲಯಗಳಿಗೆ ಹೋಗಲು ಸಾಧ್ಯವಾಗದವರು ಮತ್ತು ಪೂಜೆಗಳನ್ನು ಮಾಡಲು ಸಾಧ್ಯವಾಗದವರು ಖಂಡಿತವಾಗಿಯೂ ಈ ವಿಭೂತಿಯನ್ನು ಧರಿಸಬೇಕು. ವಿಭೂತಿಯನ್ನು 3 ಬೆರಳುಗಳಿಂದ ಹಣೆಯ ಮೇಲೆ 3 ಸಾಲುಗಳಂತೆ ಹಚ್ಚಿಕೊಳ್ಳಬೇಕು. ಮೊದಲ ಸಾಲು ಅಹಂ ತೆಗೆದುಹಾಕಿದರೆ, ಎರಡನೇ ಸಾಲು ಅಜ್ಞಾನವನ್ನು ತೆಗೆದುಹಾಕುತ್ತದೆ, ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುವುದು. ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು, ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆಂಬುದನ್ನು ತಿಳಿಸುತ್ತದೆ. ದೇವರು ಯಾರು, ದೇವತೆಗಳು ಯಾರು? ಒಂದೇ ಅಲ್ಲ, ಎಲ್ಲವೂ ಬೇರೆ ಬೇರೆ. ದೇವನೊಬ್ಬ, ನಾಮ ಹಲವು ಅಂತಾರೆ, ಆದರೆ ಬೇರೆ ಬೇರೆ ರೀತಿಯ ದೇವರಿದ್ದಾರೆ. ಹಿಂದೂ ಧರ್ಮದಲ್ಲಿ ದೇವತೆಗಳ ಬಗ್ಗೆಯೂ ಉಲ್ಲೇಖಗಳಿವೆ, ಆದರೆ ದೇವರು ಮತ್ತು ದೇವತೆಗಳು ಒಂದೇ ಅಲ್ಲ. ಶಕ್ತಿ, ಮಹಿಮೆ ಸೇರಿದಂತೆ ಹಲವು ವ್ಯತ್ಯಾಸಗಳಿವೆ ಎನ್ನುವುದು ನಿಮಗೆ ಗೊತ್ತಾ? ದೇವರು ಮತ್ತು ದೇವತೆಗಳು ಒಂದೇನಾ ಅಥವಾ ಬೇರೆ ಬೇರೆನಾ? ಅವರ ಮಧ್ಯೆ ಏನಾದರೂ ವ್ಯತ್ಯಾಸ ಇದೆಯಾ? ಇಂತಹ ಹಲವು ಪ್ರಶ್ನೆಗಳಿವೆ. ದೇವರು ಮತ್ತು ದೇವತೆಗಳು ಒಂದೇ ಎಂದು ಕೆಲವರು ನಂಬುತ್ತಾರೆ, ಆದರೆ ಇದು ಸತ್ಯವಲ್ಲ. ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳು ಇಬ್ಬರನ್ನು ಪೂಜಿಸಲಾಗುತ್ತದೆ ಮತ್ತು ಇಬ್ಬರಿಗೂ ತಮ್ಮದೇ ಆದ ಪಾತ್ರ ಮತ್ತು ಪ್ರಾಮುಖ್ಯತೆ ಇದೆ. ಇವುಗಳ ನಡುವೆ ಕೆಲವು ಪ್ರಮುಖ ವ್ಯತ್ಯಾಸಗಳಿವೆ. ದೇವರು ಎಂದರೆ ಶಕ್ತಿ, ದೇವರು ಎಂದರೆ ತತ್ವ, ದೇವರು ಎಂದರೆ ಜ್ಞಾನ, ದೇವರು ಎಂದರೆ ಮನಸ್ಸು, ದೇವರು ಸರ್ವವ್ಯಾಪಿ, ದೇವರು ಸರ್ವಶಕ್ತ, ದೇವರು ನಿರಾಕಾರ, ನಿರ್ಗುಣ, ಆನಂದ ಸ್ವರೂಪಿ, ಸೃಷ್ಟಿಕರ್ತ, ಪಾಲಕ, ಲಯಕರ್ತ, ಜಗದೊಡೆಯ. ದೇವರು ಜಗತ್ತಿನ ಧಾರಕ ಎಂದೆಲ್ಲ ನಾವು ಅವರನ್ನು ಅರಿಯಬಹುದು. ದೇವತೆಗಳು ಎಂದರೆ ಪ್ರಕೃತಿಯ ಶಕ್ತಿಗಳನ್ನು ಪ್ರತಿನಿಧಿಸುವ ದೈವಿಕ ಶಕ್ತಿಗಳು. ಬೆಂಕಿ, ನೀರು, ಗಾಳಿ ಮುಂತಾದ ವಿವಿಧ ಅಂಶಗಳ ಅಧಿಪತಿ. ಅವರು ದೇವರ ಸೇವಕರು ಮತ್ತು ಆತನ ಆದೇಶಗಳನ್ನು ಪಾಲಿಸುತ್ತಾರೆ. ಆದರೆ ದೇವರು ಅಂದರೆ ಬೇರೆ. ದೇವರು ಸರ್ವೋಚ್ಚ ಶಕ್ತಿ, ಎಲ್ಲದರ ಸೃಷ್ಟಿಕರ್ತ ಮತ್ತು ನಿಯಂತ್ರಕ. ಅವರು ಸರ್ವಜ್ಞ, ಸರ್ವಶಕ್ತ ಮತ್ತು ಸರ್ವವ್ಯಾಪಿ. ಅವರನ್ನು ಪ್ರೀತಿ ಮತ್ತು ಕರುಣೆಯ ಸಾಗರ ಎನ್ನಲಾಗುತ್ತದೆ. ದೇವತೆಗಳಿಗೆ ಸೀಮಿತ ಶಕ್ತಿಗಳಿವೆ, ಆದರೆ ದೇವರಿಗೆ ಅನಂತ ಶಕ್ತಿಗಳಿವೆ. ದೇವತೆಗಳು ದೇವರ ಸೇವಕರು, ಆದರೆ ದೇವರು ಎಲ್ಲರ ಒಡೆಯ. ದೇವತೆಗಳು ಪ್ರಕೃತಿಯ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ, ಆದರೆ ದೇವರು ಎಲ್ಲದರ ಸೃಷ್ಟಿಕರ್ತ ಮತ್ತು ನಿಯಂತ್ರಕ. ದೇವತೆಗಳನ್ನು ಮೆಚ್ಚಿಸಲು ವಿಶೇಷ ಪೂಜೆ ಅಗತ್ಯ, ಆದರೆ ದೇವರನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಮಾತ್ರ ಪಡೆಯಲು, ಮೆಚ್ಚಿಸಲು, ಒಲಿಸಿಕೊಳ್ಳಲು ಸಾಧ್ಯ. ದೇವತೆಗಳಲ್ಲಿ ಪ್ರಮುಖನಾದ ಅಥವಾ ದೇವತೆಗಳ ರಾಜ ಅಂತ ಇಂದ್ರನನ್ನು ಕರೆಯಲಾಗುತ್ತದೆ. ಇಂದ್ರನು ಮಳೆಯ ದೇವರು.
ಅಗ್ನಿ ದೇವರು ಬೆಂಕಿಯ ದೇವರು, ವರುಣ ದೇವರು ನೀರಿನ ದೇವರು, ಇನ್ನು ಯಮ, ನಿರುತಿ, ವಾಯು, ಕುಬೇರ, ಈಶಾನ ಹೀಗೆ ವಿವಿಧ ಪ್ರಮುಖ ದೇವತೆಗಳು ಇದ್ದಾರೆ. ಇತ್ತ ದೇವರುಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಈಶ್ವರರನ್ನು ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಇವರು ಸರ್ವಶ್ರೇಷ್ಠರು ಅಂತ ಹಿಂದೂ ಧರ್ಮ ಹೇಳುತ್ತದೆ. ಈ ಪೈಕಿ ಬ್ರಹ್ಮದೇವರು ವಿಶ್ವದ ಸೃಷ್ಟಿಕರ್ತನಾದರೆ ವಿಷ್ಣುವು ವಿಶ್ವದ ಪೋಷಕರಾಗಿದ್ದಾರೆ. ಹಾಗೆಯೇ ಶಿವನು ವಿನಾಶದ ದೇವರು ಅಂದರೆ ಸೃಷ್ಟಿಯನ್ನು ನಿಯಂತ್ರಿಸುವವರು. ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳು ಇಬ್ಬರು ಮುಖ್ಯ. ದೇವರುಗಳು ಪ್ರಕೃತಿಯ ಶಕ್ತಿಗಳನ್ನು ಪ್ರತಿನಿಧಿಸುತ್ತಾರೆ, ಆದರೆ ದೇವರು ಸರ್ವೋಚ್ಚ ಶಕ್ತಿ. ಎರಡಕ್ಕೂ ತಮ್ಮದೇ ಆದ ಪಾತ್ರ ಮತ್ತು ಪ್ರಾಮುಖ್ಯತೆ ಇದೆ. ದೇವರಿಗೆ ಹುಟ್ಟು ಸಾವುಗಳಿಲ್ಲ. ದೈವಿಕ ಚೈತನ್ಯ ಅಮರವಾಗಿದೆ. ಜಡ ವಸ್ತುಗಳು ಮಾತ್ರ ರೂಪಾಂತರಗೊಳ್ಳುತ್ತವೆ. ಈ ರೂಪಾಂತರ ಕ್ರಿಯೆಯನ್ನೇ ನಾವು ಹುಟ್ಟು ಸಾವು ಎನ್ನುತ್ತೇವೆ. ದೇವರ ಸೃಷ್ಟಿಯಲ್ಲಿ ಜಗತ್ತಿನ ಯಾವ ವಸ್ತುವೂ ನಾಶವಾಗುವುದಿಲ್ಲ, ಅವು ಕೇವಲ ರೂಪಾಂತರಗೊಳ್ಳುತ್ತವೆ ಅಷ್ಟೇ. ದೇವತೆಗಳು ಯಾರು, ದೇವರು ಯಾರು ಎಂಬ ಮಾಹಿತಿಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.